ನಮಸ್ಕಾರ. ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈ ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಯುಗಾದಿ ಬೆಳಿಗ್ಗೆ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯುಗಾದಿ ಹಬ್ಬನ ಇಲ್ಲಿ ಮಹಾರಾಷ್ಟ್ರದಲ್ಲಿ ಗುಡಿ ಪಡ್ವಾ ಅಂತ ಹೇಳ್ತಾರೆ. ತುಂಬ ಇಂಪಾರ್ಟೆಂಟ್ ಫೆಸ್ಟಿವಲ್ ಇವರದ್ದು. ಈ ಫೆಸ್ಟಿವಲ್ ಇಂದಾನೇ ಅವರ ಈ ಇಯರ್ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಸೊಸೈಟಿಯಲ್ಲಿ ಜಾಸ್ತಿಯಾಗಿ ಮಹಾರಾಷ್ಟ್ರಿಯನ್ಸೇ ಇರೋದ್ರಿಂದ ಇವತ್ತು ನಾವು ಗುಡಿ ಪಡವಾನ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹೇಗಿರುತ್ತೆ ಅಂತ ನಿಮ್ಮ ಜೊತೆ ನಾನು ಈ ಫೆಸ್ಟಿವಲ್ನ ರಸಮ್ ಎಲ್ಲ ಏನಿರುತ್ತೆ, ಹೇಗೆ ಇವರು ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಮ್ಮ ಸೊಸೈಟಿಯಲ್ಲಿದ್ದ ನಮ್ಮ ಲಾಬಿಯಲ್ಲಿದ್ದ ಗಣಪತಿ ಪಪ್ಪನ ಕ್ಲೀನ್ ಮಾಡಿ ಅವರಿಗೆ ದೀಪ ಎಲ್ಲ ಹಚ್ಚಿಸಿ ಈ ಫೆಸ್ಟಿವಲನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ಅವರ ಸುತ್ತ ಸ್ವಲ್ಪ ರಂಗೋಲಿನ ಬೆಳೆಸಿದ್ವಿ, ಸಿಂಪಲ್ ಆಗಿರೋ ರಂಗೋಲಿ. ಇಷ್ಟು ಮಾಡಬೇಕಾದ್ರೆ ಒಬ್ಬೊಬ್ಬರಾಗಿ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಜೊತೆಗೆ ಸ್ವಲ್ಪ ಫೋಟೋ ಸೆಷನ್ ಕೂಡ ನಡೀತು. ಗುಡಿ ಪಡವಾದ ದಿನ ಇವರ ಮನೆ ಹೊರಗಡೆ ಗುಡಿನ ಕಟ್ತಾರೆ. ಗುಡಿ ಅಂದ್ರೆ ಅದೊಂದು ಲಕ್ಷ್ಮೀ ರೂಪ. ಅದಕ್ಕೆ ಸಿಂಗಾರ ಎಲ್ಲ ಮಾಡಿ ಕಟ್ತಾರೆ. ಒಂದು ಕೋಲಿಗೆ ಒಂದು ಚೊಂಬನ್ನ ಉಲ್ಟಾ ಇಟ್ಟು ಅದಕ್ಕೆ ಸಿಂಗಾರ ಎಲ್ಲ ಮಾಡ್ತಾರೆ, ಸೀರೆ ಉಡಿಸ್ತಾರೆ. ಅದಕ್ಕೆ ಕೆಲವೆಲ್ಲ ಸೊಪ್ಪಿರುತ್ತೆ, ಅದನ್ನೆಲ್ಲ ಕಟ್ಟಿ ಮಾಡುವಂಥದ್ದು. ಈ ಹರಿವಣದಲ್ಲಿ ಅರಶಿನ ಕುಂಕುಮ, ಅಕ್ಷತೆ ಕಾಳು, ಹಾಗೆ ಇದು ಪ್ರಸಾದ, ಗುಡಿಗೆ ಅರ್ಪಿಸುವಂತಹ ಪ್ರಸಾದ. ಇದರಲ್ಲಿ ಬೆಲ್ಲ ಇದೆ, ನೆನ್ಸಿಟ್ಟಿರೋ ಕಡಲೆಬೇಳೆ ಇದೆ, ಹಾಗೆ ಬೇವಿನ ಸೊಪ್ಪಿದೆ. ಮನೆನ ಇಡೋ ಮೊದಲು ಸ್ವಸ್ತಿಕನ ಬಿಡಿಸಿ ಆಮೇಲೆ ಮನೆನ ಅದರ ಮೇಲೆ ಇಡ್ತಾರೆ. ಆಮೇಲೆ ಆ ಮನೆ ಸುತ್ತ ಸ್ವಲ್ಪ ರಂಗೋಲಿನ ಬಿಡಿಸಿ ನಮ್ಮ ಪೂಜೆನ ಸ್ಟಾರ್ಟ್ ಮಾಡ್ತಾರೆ. ಯಾರು ಗುಡಿನ ಕಟ್ತಾರೆ ಆ ವ್ಯಕ್ತಿ ಈ ಟೋಪಿನ ಇಡ್ಲೇಬೇಕು. ಪ್ರಸಾದನ್ನ ಈ ಸಲ ಗುಡಿನ ಕಟ್ತಾ ಇದ್ದಾರೆ, ಸೊ ಅವರು ಈ ಟೋಪಿನ ಇಟ್ಟಿದ್ದಾರೆ. ಮತ್ತೊಂದು ಕಡೆಯಿಂದ ಈ ಕೋಲಿಗೆ ಕಟ್ಟುವಂತ ಸೊಪ್ಪು ರೆಡಿ ಆಗಿದೆ. ಬೇವಿನ ಸೊಪ್ಪು ಹಾಗೆ ಮಾವಿನ ಸೊಪ್ಪು, ಸ್ವಲ್ಪ ಹೂವಿನ ಹಾರ, ಜೊತೆಗೆ ಈ ಹೊಸ ಸೀರೆ ಇದನ್ನ ಕೂಡ ಕಟ್ಟೋದಕ್ಕಿದೆ ಕಲಶಕ್ಕೆ. ಆಮೇಲೆ ಈ ಕೋಲಿಗೆ 5 ಜನ ಮುತ್ತೈದೆಯರು ಹಲ್ದಿ ಕುಂಕುಮನ ಹಚ್ಚಿ ಅಕ್ಷತೆ ಕಾಳನ್ನ ಹಾಕ್ತಾರೆ. ಒಬ್ಬೊಬ್ಬರಾಗಿ ಬಂದು ಇದನ್ನ ನಾವು ಲಕ್ಷ್ಮೀ ರೂಪದಲ್ಲಿ ಕಾಣ್ತೀವಿ. ಸೊ ನಾವು ಇದನ್ನ ಅಲಂಕಾರ ಮಾಡ್ತಾ ಇದ್ದೀವಿ. ಇಲ್ಲಿ ನಿಮ್ಗೆ ಆರೆಂಜ್ ಕಲರ್ ಅಲ್ಲಿ ಕಾಣ್ತಾ ಇದೆ ಅಲ್ಲ, ಇದು ಮಿಠಾಯಿ ಹಾರ, ಸಕ್ಕರೆ ಮಿಠಾಯಿ ಇರುತ್ತಲ್ಲ ಅದರದ್ದು ಹಾರ. ಇದನ್ನ ಕೂಡ ಕಟ್ತಾರೆ ಕಲಶಕ್ಕೆ. ಇದಾದ್ಮೇಲೆ ಇದಕ್ಕೆ ಗೊಂಡೆ ಹೂವಿನ ಹಾರನ ಹಾಕ್ತಾರೆ. ಗೊಂಡೆ ಹೂವಿನ ಹಾರನ ಇಲ್ಲಿ ಶ್ರೇಷ್ಠ ಅಂತ ಅಂತಾರೆ ಇವರು. गुलाबी साडी ते बांधायला पाहिजे त्याला आणि मग ते वरून कलश लावायचा. घट्ट बांधा, निघायला नको संध्याकाळी. ನೋಡಿ, ಈಗ ಕಲಶನ ಇಲ್ಲಿ ಲಾಸ್ಟ್ಗೆ ಹೀಗೆ ಸಿಕ್ಕಿಸ್ಬಿಟ್ಟು ಇಲ್ಲಿ ಕಟ್ಟಿಬಿಡ್ತಾರೆ, ಅದು ಬೀಳದ ಹಾಗೆ. ಈಗ ನಮ್ಮ ಗುಡಿ ಪಡವಾದ ಗುಡಿ ರೆಡಿ ಆಗಿದೆ. ಈಗ ಈ ಗುಡಿ ಇರೋ ಕೋಲನ್ನ ಹೀಗೆ ಊರು ಬಿಡ್ತಾರೆ ನೋಡಿ. ಈಗ ಇದರ ಪೂಜೆ ನಡೆಯುತ್ತೆ. ಪೂಜೆ ಮಾಡೋ ಮೊದಲು ಯಾರಾದರೂ ಒಬ್ಬರು ಮೇಲೆ ಹೋಗಿ ಈ ಕಲಶಕ್ಕೆ ಹಲ್ದಿ ಕುಂಕುಮನ ಹಚ್ತಾರೆ. ಇವರಿಗೆ ಇವತ್ತು ಆಫೀಸ್ ಇದೆ, ಬಟ್ ನಮ್ಮ ಚೋಟು ಶೆಟ್ರು ಇದ್ದಾರಲ್ಲ ಅವರನ್ನ ಹೋಗೋದಕ್ಕೆ ಬಿಡ್ತಾ ಇಲ್ಲ, ಬೇಡ ಅಂತ ಹೇಳ್ತಾ ಇದ್ದಾರೆ ಹೋಗೋದು. ಹಾಗೆ ಈ ಗುಡಿನ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇಲ್ಲಿ ಈ ಗುಡಿಗೆ ಹೆಚ್ಚಾಗಿ ಕೆಂಪು ಇಲ್ಲ ಆರೆಂಜ್ ಕಲರಿನ ಸೀರೆನ ಹಾಕ್ತಾರೆ. ಹಾಗೆ ಇಲ್ಲಿ ನೋಡಿ, ಇದು ಬಾಗಿನ ಓಟಿ ಅಂತ ಹೇಳ್ತಾರೆ. ಇಲ್ಲಿ ರವಕೆ ಪೀಸಿಂದ ಹಿಡಿದು ಎಲ್ಲನೂ ಇರುತ್ತೆ. ನಾವು ಬಾಗಿನದಲ್ಲಿ ಏನೆಲ್ಲ ಕೊಡ್ತೀವಿ ಅಲ್ಲ ಒಂದು ಮುತ್ತೈದೆಗೆ, ಅದು ಇದೆ. ಅದನ್ನು ಇಲ್ಲಿ ನಾವು ದೇವರಿಗೆ ಅರ್ಪಿಸ್ತೀವಿ. ಮೊದಲಿಗೆ ನಾವು ಆಗ ಇಟ್ಟಿದ್ವೆಲ್ಲ ಮಣೆ, ಅದರ ಮೇಲೆ ಕೆಂಪು ವಸ್ತ್ರನ ಹಾಕ್ಬಿಟ್ಟು ಅದಕ್ಕೆ ಹೂವಿನಿಂದ ಅಲಂಕಾರ ಮಾಡ್ತೀವಿ. ಅಲಂಕಾರ ಆದಮೇಲೆ ಒಂದು ತೆಂಗಿನಕಾಯಿಗೆ ಹಲ್ದಿ ಕುಂಕುಮನ ಹಚ್ಬಿಟ್ಟು ಆ ಬಾಗಿನ ಸಾಮಾನಿದೆ ಅಲ್ಲ ಅದನ್ನೆಲ್ಲ ಇಟ್ಟು ಇದನ್ನ ಈ ಮಣೆ ಮೇಲೆ ಇಡ್ತೀವಿ. ಮಣೆ ಮೇಲೆ ಇಡೋ ಮೊದಲು ಆ ಕೋಲಿಗೆ ಅಂದ್ರೆ ಆ ಗುಡಿಗೆ ಅದನ್ನ ಸ್ಪರ್ಶಿಸಿ ಅಂದ್ರೆ ಅವರಿಗೆ ಅರ್ಪಿಸಿ ಆಮೇಲೆ ಅದನ್ನ ಮನೆ ಮೇಲೆ ಇಡ್ತಾ ಇದ್ದೀವಿ. ಆಮೇಲೆ ಆ ಬೇವು ಬೆಲ್ಲ ಹಾಗೆ ಆ ಕಡಲೆಬೇಳೆಯ ಪ್ರಸಾದನ ಗುಡಿಗೆ ಅರ್ಪಿಸ್ತೀವಿ. ಆಮೇಲೆ ಆ ಮನೆ ಮೇಲೆ ಕೂಡ ಇಡ್ತೀವಿ. ಇದೇ ತರ ಹಲ್ದಿ ಕುಂಕುಮ ಹಾಗೆ ಅಕ್ಷತೆಗಳನ್ನ ಕೂಡ ಇಡ್ತಾ ಇದ್ದೀವಿ. ಹ್ಯಾಪಿ ಗುಡಿ ಪಡ್ವಾ.
ಇಷ್ಟಾದಮೇಲೆ ಒಬ್ಬೊಬ್ಬರಾಗಿ ಬಂದು ಆರತಿನ ಮಾಡಿಬಿಟ್ಟು ಗುಡಿಗೆ ಹಳದಿ ಕುಂಕುಮನ ಹಚ್ಚಿದ್ರೆ ಈ ಪೂಜೆ ಮುಗಿಯುತ್ತೆ. ಯುಗಾದಿ ಸೆಲೆಬ್ರೇಷನ್ ಎಲ್ಲ ಆಯಿತು. ಮತ್ತೆ ನಾವು ಮನೆಗೆ ಬಂದಿದ್ದೀವಿ. ನಾವು ಈ ದಿನ ಯುಗಾದಿನ ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ನಮ್ಮ ಊರ ಕಡೆ ಅಂದರೆ ನಮ್ಮ ಕೋಸ್ಟಲಲ್ಲಿ ಬೇರೆ ದಿನ ಸೆಲೆಬ್ರೇಟ್ ಮಾಡ್ತಾರೆ. 14 ತಾರೀಕು ಇಲ್ಲ 15 ತಾರೀಕು ಎಕ್ಸಾಕ್ಟ್ಲಿ ನಂಗೆ ಗೊತ್ತಿಲ್ಲ. ಮಹಾರಾಷ್ಟ್ರಿಯನ್ಸಲ್ಲಿ ನೀವು ನೋಡಿದ್ರಲ್ಲ ಗುಡಿ ಪಡ್ವಾ, ಹೀಗೆ ಅವರು ಮಾಡ್ತಾರೆ. ಆ್ಯಕ್ಚುಲಿ ಒಂದೊಂದು ಮನೆಗೆ ಇವರು ಹೀಗೆ ಮಾಡಿಕೊಂಡು ಬರ್ತಾರೆ. ಬಟ್ ನಾವು ಏನು ಡಿಸೈಡ್ ಮಾಡಿದ್ದೀವಿ ಅಂದರೆ ಒಂದು ಸೊಸೈಟಿಯಲ್ಲಿ ಹೀಗೆ ಮಾಡುವ ಅಂತ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿಬಿಟ್ಟು ಮೇನ್ ಎಂಟ್ರೆನ್ಸಲ್ಲಿ ನಾವು ಹೀಗೆ ಮಾಡ್ತಾ ಇದ್ದೀವಿ. ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇರುತ್ತೆ. ಮತ್ತು ನಮ್ಮ ಹೋಲ್ ಬಿಲ್ಡಿಂಗಿಗೆ ಒಂದೇ ಗುಡಿ ಪಡವಾನ ಈ ಸಲ ನಾವು ಮಾಡಿದ್ದೀವಿ. ಲಾಸ್ಟ್ ಇಯರ್ ಕೂಡ ಹೀಗೇ ಇತ್ತು. ಹಾಗೆ ಇವತ್ತು ಮಹಾರಾಷ್ಟ್ರಿಯನ್ಸಲ್ಲಿ ಊಟಕ್ಕೆ ಏನು ಸ್ಪೆಷಲ್ ಮಾಡ್ತಾರೆ ಅಂದರೆ ಶ್ರೀಖಂಡ್ ಮಾಡ್ತಾರೆ. ಹಾಗೆ ಪೂರಿ ಮಾಡ್ತಾರೆ, ನಾರ್ಮಲ್ ಪೂರಿ ಇರುತ್ತಲ್ಲ ಅದೇ. ಮತ್ತು ಶ್ರೀಖಂಡ್ ಕೂಡ ಅವರು ಮನೆಯಲ್ಲೇ ಮಾಡ್ತಾರೆ. ಈ ದಿನ ನಿನ್ನೆಯಿಂದ ಸ್ಟಾರ್ಟ್ ಆಗಿರುತ್ತೆ ಅವ್ರ ಪ್ರಿಪ್ರೇಷನ್. ನಿನ್ನೆ ದಹಿ ಎಲ್ಲ ಮಾಡಿಬಿಟ್ಟು ರಾತ್ರಿಗೆ ಅದನ್ನು ಕಟ್ಬಿಟ್ಟು ಇಟ್ಟಿರ್ತಾರೆ. ಇವತ್ತು ಬೆಳಿಗ್ಗೆ ಅದರಿಂದ ಮಾಡ್ತಾರೆ ಶ್ರೀಖಂಡ್ ರೆಸಿಪಿ ಬೇಕಾದ್ರೆ ನನಗೆ ಹೇಳಿ, ನಾನು ನಿಮ್ಮ ಜೊತೆ ಮುಂದೆ ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಪೂರಿ ಜೊತೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಈಗ ಮ್ಯಾಂಗೋ ಸೀಸನ್ ಕೂಡ ಹೌದಲ್ಲ, ಮ್ಯಾಂಗೋ ಶ್ರೀಖಂಡ್ ಕೂಡ ಮಾಡ್ಬೋದು. ಹಾಗೆ ತುಂಬಾ ಚೆನ್ನಾಗಿ ಬರುತ್ತೆ ಅದು ಕೂಡ. ಸೊ ಯಾರಿಗಾದರೂ ಬೇಕು ಅಂತ ಆದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನನಗೆ ಶೇರ್ ಮಾಡ್ತೀನಿ. ಇಲ್ಲಿ ಟಿಪಿಕಲ್ ಮಹಾರಾಷ್ಟ್ರನ್ ಸ್ಟೈಲಲ್ಲಿ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ತೀನಿ ನಮ್ಮ ನೇಬರ್ ಜೊತೆ. ಅವರಿಗೆ ತುಂಬ ಚೆನ್ನಾಗಿ ಬರುತ್ತೆ ಮಾಡೋದಕ್ಕೆ. ಸೊ ಯಾರಿಗಾದರೂ ಬೇಕಾದರೆ ಹೇಳಿ. ಹಾಗೆ ನಮಗೀಗ ಊಟ ಕೂಡ ಮಾಡಬೇಕು ರೆಡಿ. ಸೊ ಇವತ್ತಿನ ಸ್ಪೆಷಲ್ ಏನೂ ಇಲ್ಲ, ಬೇಳೆ ಸಾರು ಮತ್ತು ಬೀಟ್ರೂಟ್ ಸುಕ್ಕ ಅಷ್ಟೇ, ನಾರ್ಮಲ್ ಆಗಿದೆ. ಹಾಗೆ ಸರಿ, ನಾನು ನಿಮಗೆ ಇನ್ನು ಮತ್ತೆ ಸಿಗ್ತೀನಿ. ನಾವು ಮಲಗಿಸೋದಿದೆ, ಅವನದ್ದು ಸ್ವಲ್ಪ ತಿನ್ನಿಸಿ ಸ್ವಲ್ಪ ಅವನಿಗೆ, ಆಮೇಲೆ ಮಲಗಿಸ್ತೀನಿ, ಮತ್ತೆ ಸಿಗ್ತೀನಿ. ಬನ್ನಿ ಶೆಟ್ಟರು ಮಲಗಿದ್ದಾರೆ. ಅವರನ್ನು ಮಲಗಿಸ್ಬಿಟ್ಟು ನಾನು ಹೊರಗೆ ಬಂದೆ. ನಮ್ಮದು ಊಟ ಕೂಡ ಆಯಿತು. ಈಗ ಗಂಟೆ ಆಗಿದೆ 2. ಲೇಟ್ ಆಯಿತು ಇವತ್ತು ಅವ್ರು ಮಲಗೋವಾಗ ಕೂಡ. ಸೊ ಫ್ರೆಂಡ್ಸ್, ನಾನು ನಿಮ್ಮ ಜೊತೆ ಈ ದಿನ ಕೆಲವೆಲ್ಲ ವಿಷಯನ ಡಿಸ್ಕಸ್ ಮಾಡಬೇಕು ಅಂದರೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಏನಿಲ್ಲ, ಜಾಸ್ತಿ ಏನಿಲ್ಲ. ವಿಷಯ ಏನು ಅಂತಂದರೆ, ಹೀಗೆ ಆ್ಯಕ್ಚುಲಿ ನಮ್ಮ ಇವತ್ತಿನ ಸೆಲೆಬ್ರೇಷನ್ ಏನಿದೆ ಗುಡಿ ಪಡ್ವದ್ದು, ಇನ್ನೂ ಜಾಸ್ತಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಆಗುವಂಥ ಹಾಗಿತ್ತು. ಎಲ್ಲ ಪ್ಲ್ಯಾನ್ ಹಾಗೇ ನಡೆದಿತ್ತು. ಅಂದರೆ ಇವತ್ತಿನ ಬೆಳಿಗ್ಗೆ ಹೀಗೆ ಗುಡಿ ಪಡ್ವ ಮಾಡೋದು, ಆಮೇಲೆ ಮಧ್ಯಾಹ್ನದ ಮೇಲೆ ಸತ್ಯನಾರಾಯಣ ಪೂಜೆ, ಆಮೇಲೆ ರಾತ್ರಿ ಸ್ಟೇಜ್ ಎಲ್ಲ ಹಾಕಿಬಿಟ್ಟು ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಮಾಡೋದು. ನಾವೆಲ್ಲರೂ ಡ್ಯಾನ್ಸ್ ಕೂಡ ಪ್ರಿಪೇರ್ ಮಾಡಿದ್ದೀವಿ. ಕೆಲವರಿಗೆ ಸಿಂಗಿಂಗ್ ಎಲ್ಲ ಮಾಡೋದಿದ್ರೆ ಅದು ಕೂಡ ಇತ್ತು. ಮಕ್ಕಳು ಹೀಗೆ ದೊಡ್ಡವರಿಂದ ಹಿಡಿದು ಎಲ್ಲರೂ ಪ್ರಿಪೇರ್ ಮಾಡ್ಕೊಂಡು ಇಟ್ಟಿದ್ರು. ಎಲ್ಲರದ್ದು ಎಲ್ಲ ಪ್ರಿಪ್ರೇಷನ್ ಆಗಿತ್ತು. ಬಟ್ ಲಾಸ್ಟ್ ಮೂಮೆಂಟ್ ಅಂದರೆ ನಿನ್ನೆ ಅಲ್ಲ, ಮೊನ್ನೆ ದಿನ ಏನಾಯಿತು ಅಂತ ಅಂದರೆ ಒಂದು ಇನ್ಸಿಡೆಂಟ್ ಆಯಿತು. ಅದರಿಂದ ನಾವು ಈ ಪ್ರೋಗ್ರಾಮ್ನ ಇಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. ಈಗ ಕ್ಯಾನ್ಸಲ್ ಸದ್ಯಕ್ಕೆ ಮಾಡಿದ್ದೀವಿ, ಇನ್ನು ಗೊತ್ತಿಲ್ಲ ಮುಂದೆ ಅದು ಪೋಸ್ಟ್ಪೋನ್ ಕೂಡ ಆಗಿರ್ಬೋದು. ಇನ್ನು ಇವತ್ತು ಮೀಟಿಂಗ್ ಇದೆ ಇದರ ರಿಗಾರ್ಡಿಂಗ್. ವಿಷಯ ಏನು ಅಂತ ಅಂದರೆ, ನಮ್ಮ ಬಿಲ್ಡಿಂಗ್ನ ಪಕ್ಕದ ಬಿಲ್ಡಿಂಗ್ ಒಬ್ಬರು ಫ್ಯಾಮಿಲಿ ಮದುವೆ ಆಗಿ ಮಗು ಇದೆ, ಒಂದು 2.5 ವರ್ಷದ ಮಗು, ಅಂದರೆ ಬನ್ನುಗಿಂತ ಸ್ವಲ್ಪ ದೊಡ್ಡದಿರ್ಬೋದು. ಹಾಗೆ ವೈಫ್ ಇನ್ನೊಂದು ಪ್ರೆಗ್ನೆಂಟ್, ಸಣ್ಣ ಏಜ್ನವರೇ ಆ ಗಂಡಸು ಕೂಡ. ಅವರು ಆ ಮಗು ಮತ್ತು ಇನ್ನೊಬ್ಬರು ಅವರ ಮನೆಯ ಅಂದರೆ ಅವರದ್ದು ಬ್ರದರ್ನ ಮಗು, ಹುಡುಗ ಅದು ಕೂಡ. ಈ ಮೂವರು ಹೀಗೆ ಹೋಗ್ತಾಯಿದ್ರು. ನಮ್ಮನೆ ಹತ್ರನೇ ಹೋಗ್ತಾ ಇರುವಾಗ ಒಂದು ಆಕ್ಸಿಡೆಂಟ್. 2 ವೀಲರಲ್ಲಿ ಹೋಗ್ತಾಯಿದ್ರು. ಒಂದು ಮಗು ಸಣ್ಣದು, ಒಂದು 11-12 ವರ್ಷದ ಮಗು, ಹಾಗೆ ಅವರು ಆ ಗಂಡಸು. ಮೂವರು ಹೋಗುವಾಗ ಆಕ್ಸಿಡೆಂಟ್ ಆಗಿ ಆ ಗಂಡಸು ಸ್ಪಾಟಲ್ಲಿ ತೀರ್ಕೊಂಡ್ರು. ಸೊ ಹೀಗೆ ಒಂದು ಇನ್ಸಿಡೆಂಟ್ ಆಯಿತು. ತುಂಬಾ ಬೇಸರದ ವಿಷಯ. ಸೊ ಇಡೀ ಸೊಸೈಟಿಯಲ್ಲಿ ತುಂಬಾ ಒಂದು ಆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿತ್ತು. ಎಲ್ಲರೂ ಸ್ವಲ್ಪ ಅಂದರೆ ತುಂಬಾ ಏನೆಲ್ಲ ಪ್ಲ್ಯಾನ್ ಮಾಡಿದ್ರು ತುಂಬ ಜನ. ಬಟ್ ಏನು ಹಾಗೆ ಜಾಸ್ತಿಯಾಗಿ ಏನೂ ಸೆಲೆಬ್ರೇಟ್ ಮಾಡಿಲ್ಲ, ಸಿಂಪಲಾಗೇ ಮಾಡಿದ್ವಿ. ಅದು ವಿಷಯ ಅಲ್ಲ. ನಾನೀಗ ಮಾತಾಡ್ತಾ ಇರೋ ವಿಷಯ ಬಂದು 2 ವೀಲರ್.
ಟೂ ವೀಲರಲ್ಲಿ ಟ್ರಾವೆಲ್ ಮಾಡೋರು ಎಲ್ಲರೂ ನಿಮ್ಮ ಮಕ್ಕಳಿಗೆ ಕೂಡ ನೀವು ತೆಗೆದುಕೊಟ್ಟಿರ್ತೀರಿ, ಕಾಲೇಜ್ ಗೋಯಿಂಗ್ ಮಕ್ಕಳು ಆಗಿರ್ಬೋದು. ನಾನು ಯಾರನ್ನು ಹೆದರಿಸ್ತಾ ಇಲ್ಲ, ಬಟ್ ಯಾಕೆ ಅಂದರೆ ನಾವು ತುಂಬ ಪ್ರಿಕಾಷನ್ಸನ್ನು ಫಾಲೋ ಮಾಡಬೇಕು, ತುಂಬ ಜಾಗರೂಕತೆಯಿಂದ ಮಾಡ್ಕೋಬೇಕು. ಹಾಗೆ ಹೆಲ್ಮೆಟ್ ತುಂಬಾ ಇಂಪಾರ್ಟೆಂಟ್. ಈ ಏನು ಪರ್ಸನ್ ಇದ್ದಾರೆ ಇವರು ಹೆಲ್ಮೆಟ್ ಕೂಡ ವೇರ್ ಮಾಡಿ ಇರಲಿಲ್ಲ, ಅದರಿಂದಾಗಿ ಈ ಒಂದು ಇನ್ಸಿಡೆಂಟ್ ಆಯಿತು. ಸೊ ನಾನು ಏನು ಹೇಳೋದು ಅಂತ ಆದರೆ, ನಿಮ್ಮ ಮನೆಯಲ್ಲಿ ಕೂಡ ಟೂ ವೀಲರನ್ನು ನೀವು ಓಡಿಸ್ತಾ ಇರ್ಬೋದು, ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಓಡಿಸ್ತಾ ಇರ್ಬೋದು. ಜಾಸ್ತಿ ಅವರಿಗೆ ಜಾಗರೂಕತೆಯಿಂದ ಇರೋದಕ್ಕೆ ಹೇಳಿ. ನೀವು ಕೂಡ ಒಂದು ವೇಳೆ ಟೂ ವೀಲರನ್ನು ರೈಡ್ ಮಾಡೋದಾದರೆ ತುಂಬಾ ಜಾಗರೂಕತೆಯನ್ನು ವಹಿಸಿ. ಇದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ತುಂಬಾ ಇಂಪಾರ್ಟೆಂಟ್. ನಮ್ಮ ಲೈಫ್ಗಿಂತ ತುಂಬ ವ್ಯಾಲ್ಯೂಯೇಬಲ್ ಮತ್ತೇನು ಇಲ್ಲ ಅಲ್ಲ. ನಮ್ಮ ಲೈಫೇ ನಮಗೆ ಅಂದರೆ ನಮ್ಮ ಫ್ಯಾಮ್ಲಿಗೆ ಹಾಗೆ ನಮಗೆ ಎಲ್ರಿಗೂ ನಮ್ಮ ಲೈಫೇ ಇಂಪಾರ್ಟೆಂಟ್, ಅದಕ್ಕಿಂತ ಮೇಲೆ ಏನೂ ಇಲ್ಲ. ಸೊ ನಾವು ಎಷ್ಟು ಜಾಗರೂಕತೆ ವಹಿಸ್ತೀವಿ ಅಲ್ಲ ಅಷ್ಟು ಇಂಪಾರ್ಟೆಂಟ್. ಟೂ ವೀಲರ್ ಯಾವಾಗಲೂ ತುಂಬಾ ಜಾಗೃತೆಯನ್ನು ವಹಿಸ್ಕೊಳ್ಳೇಬೇಕು. ಹಾಗೆ ಇನ್ನೊಂದು ಇನ್ಸಿಡೆಂಟ್ ಕೂಡ ಆಗಿತ್ತು ಕೆಲವು ತಿಂಗಳ ಹಿಂದೆ, ಅಂದರೆ ಲಾಸ್ಟ್ ಮಂತಲ್ಲಿ ಒಂದು ಇನ್ಸಿಡೆಂಟ್ ಕೂಡ ಆಗಿತ್ತು. ಅದನ್ನು ಕೂಡ ನಾನು ಆ ಮೂಮೆಂಟಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಬೇಡ ಅಂತ ಅನಿಸ್ತು. ಯಾಕೆ ಅಂದರೆ ನಾನೊಂದು ನೆಗೆಟಿವಿಟಿನ ಸ್ಪ್ರೆಡ್ ಮಾಡೋದಾಗೆ ಆಗುತ್ತೆ ಅಂತ ಅಂದ್ಕೊಂಡು ನಾನು ಆ ಮೂಮೆಂಟಲ್ಲಿ ಏನನ್ನೂ ಹೇಳಿಲ್ಲ. ಬಟ್ ಇನ್ನೊಮ್ಮೆ ಸೇಮ್ ಇನ್ಸಿಡೆಂಟ್ ನಡೀತು, ಮತ್ತು ನನ್ನಿಂದ ಈಗ ತಡೀಲಿಕ್ಕೆ ಆಗಲಿಲ್ಲ. ನಾನು ಹೇಳೋದ್ರಿಂದ ಏನು ಇಂಪ್ಯಾಕ್ಟ್ ನಿಮ್ಮ ಮೇಲೆ ಆಗುತ್ತಾ ಇಲ್ವಾ ನಂಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಯಾರಾದರೂ ಇಬ್ಬರಾದರೂ ಸ್ವಲ್ಪನಾದರೂ ಜಾಗ್ರತೆಯನ್ನು ವಹಿಸಿದರೆ ಒಳ್ಳೆಯದಲ್ಲ. ಎಲ್ರಿಗೂ ಗೊತ್ತಿರೋ ವಿಷಯನೇ ಇದು. ಏನು ಅಂತ ಅಂದರೆ, ನಮ್ಮ ಕೊಲಿಗೊಬ್ಬರು ಸಣ್ಣ ಪ್ರಾಯದ ಹುಡುಗ, ಮದುವೆ ನಿಶ್ಚಯ ಆಗಿದೆ, ಏಪ್ರಿಲ್ 28ಗೆ ಮದುವೆ. ಈ ಇನ್ಸಿಡೆಂಟ್ ಆಗಿರೋದು ಮಾರ್ಚ್ ಬಿಗಿನಿಂಗಲ್ಲಿ. ಅವರು ಹೋಗಿರೋದು ಬೈಕ್ ರೈಡಿಂಗ್ ಇದು ಈಗಿನ ಕಾಲದಲ್ಲಿ ಒಂದು ಟ್ರೆಂಡ್ ಆಗಿ ಹೋಗಿದೆ ಹುಡುಗರಿಗೆ. ಸ್ಪೆಷಲಿ ಯಾವಾಗಲಾದರೂ ಒಂದು ಲಿಂಕ್ ಹಾಲಿಡೇ ಇಲ್ಲದೆ ಸ್ಯಾಟರ್ಡೆ ಸಂಡೇ ವೀಕ್ಲಿ ಆಫ್ ಸಿಕ್ಕಿದ್ರೆ ಸಾಕು, ಲಾಂಗ್ ಡ್ರೈವ್ ಹೋಗೋದು ಬೈಕಲ್ಲಿ, ಅದೊಂದು ಗ್ರೂಪ್ ಕಟ್ಕೊಂಡು ಹೋಗೋದು. ತುಂಬಾ ಜಾಗ್ರತೆಯಲ್ಲಿ ಇರಬೇಕು. ಇದು ಆಗಿರೋದು ಹಾಗೆ ಬೈಕ್ ರೈಡಿಂಗ್ ಮಾಡ್ತಾಯಿದ್ರು. ಹೆಲ್ಮೆಟ್ ಇದ್ರೂ ಹೆಲ್ಮೆಟನ್ನು ಕೈಗೆ ಸಿಕ್ಕಿಸ್ಕೊಂಡು ರೈಡ್ ಮಾಡ್ತಾಯಿದ್ರು ಅಂತೆ. ಇದರಿಂದಾಗಿ ಈ ಇನ್ಸಿಡೆಂಟ್ ಆಗಿದೆ. ಹೆಲ್ಮೆಟ್ ಅನ್ನೋದು ಒಂದು ಪ್ರಿಕಾಷನ್, ಅದು ನಮ್ಮನ್ನು ಒಂದು ಹಂತದವರೆಗೆ ನಮ್ಮನ್ನು ಸೇವ್ ಮಾಡುತ್ತೆ ಅಲ್ವಾ. ಸೊ ಯಾವಾಗಲೂ ಹೆಲ್ಮೆಟ್ ಧರಿಸಿ ನೀವು ಟೂ ವೀಲರನ್ನು ರೈಡ್ ಮಾಡಿ. ಹಾಗೆ ನಿಮ್ಮ ಫ್ಯಾಮ್ಲಿಯವರಿಗೂ ಕೂಡ ಹಾಗೆ ಇನ್ಸಿಸ್ಟ್ ಮಾಡಿ, ಅದನ್ನು ಅಂದರೆ ಹೆಲ್ಮೆಟ್ ವೇರ್ ಮಾಡದೆ ನೀವು ರೈಡ್ ಮಾಡೋದೇ ಬೇಡ. ಈ ಇನ್ಸಿಡೆಂಟ್ ಆದಾಗ ನನಗಂತೂ ತುಂಬಾ ಒಂದು ಕೈಂಡ್ ಆಫ್ ಶಾಕ್ ಆಗಿತ್ತು. ನಿನ್ನೆ ಇದ್ದವರು ಇವತ್ತು ಇಲ್ಲ ಅಂತ ಹೇಳುವಾಗ ಹೇಗೆ ಅನ್ನಿಸ್ಬೋದು ಅಲ್ವಾ. ತುಂಬಾ ಶಾಕಿಂಗ್ ಆಗಿತ್ತು. ನಂಗಂತಲ್ಲ, ಇಡೀ ನಮ್ಮ ಆಫೀಸಲ್ಲಿ ಎಲ್ರೂ ಹಾಗೆ, ನಮ್ಮ ಎಲ್ಲ ಕೊಲೀಗ್ಸ್ ಕೂಡ ಅಷ್ಟೇ, ಎಲ್ಲರೂ ಅಂದರೆ ಅಳೋರೆ ಆ ಥರ ಇತ್ತು. ಅಂದರೆ ಯಾರು ಕೂಡ ಒಬ್ಬರು ಕೂಡ ಇರಲಿಲ್ಲ ಅವರ ಕಣ್ಣಲ್ಲಿ ನೀರು ಬಂದಿಲ್ಲ ಅಂತ, ಆ ಥರ ಇತ್ತು. ಒಳ್ಳೆ ಹುಡುಗ, ನಿನ್ನೆ ನೋಡಿದ್ದೇನೆ ಇವತ್ತಿಲ್ಲ, ಹೇಳಿ ಹೇಗಿರ್ಬೋದು ಅಂತ. ನಮಗೆ ಹೀಗಾಗಬೇಕಾದ್ರೆ ಆ ಮನೆಯವರಿಗೆ ಹೇಗಿರ್ಬೋದು, ಆ ಹುಡುಗಿಗೆ ಹೇಗಿರ್ಬೋದು, ಆ ಮದುವೆ ಆಗೋ ಹುಡುಗಿ ಅವರಿಗೆ ಹೇಗಿರ್ಬೋದು ಅಲ್ವಾ. ನನಗೆ ಈಗ ಅದನ್ನು ಅಂದ್ಕೊಂಡ್ರೂ ಕೂಡ ಒಂಥರ ಶಿವರ್ ಆಗ್ತೀನಿ ನಾನು, ತುಂಬಾ ಬೇಜಾರಾಗುತ್ತೆ. ನೀವು ಡೈಲಿ ನೋಡಿ ನ್ಯೂಸ್ ಪೇಪರಲ್ಲಿ ಒಂದಿಲ್ಲಾದರೆ 2 ಇನ್ಸಿಡೆಂಟ್ ಇದ್ದೇ ಇರುತ್ತೆ. ಸ್ಪೆಷಲಿ ಈ ಬೈಕ್ ಆಕ್ಸಿಡೆಂಟ್ಸ್ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಆಗಲ್ಲ. ನಮ್ಮ ಹಣೆ ಬರದಲ್ಲಿ ಏನಿರುತ್ತೆ ಅದೇ ಆಗೋದು ಅಂತ ನಾವು ಅಂದ್ಕೋತೀವಿ. ಬಟ್ ಸ್ಟಿಲ್ ನಮ್ಮಿಂದ ಎಷ್ಟಾಗುತ್ತೆ ಅಲ್ವಾ, ಅಷ್ಟನ್ನು ನಾವು ಮಾಡ್ಕೊಳ್ಳೇಬೇಕು, ಅಷ್ಟನ್ನು ನಾವು ಜಾಗ್ರತೆ ವಹಿಸ್ಕೊಳ್ಳೇಬೇಕು. ನಮಗಾಗಿ, ನಮ್ಮ ಫ್ಯಾಮ್ಲಿಗಾಗಿ ನಾವು ಅಷ್ಟನ್ನಾದರೂ ಮಾಡ್ಕೊಳ್ಳೇಬೇಕು. ಈ ಮೂಲಕ ನಾನು ನಿಮಗೆ ಇದನ್ನೇ ಹೇಳ್ತಾ ಇದ್ದೀನಿ, ಜಾಗ್ರತೆ ವಹಿಸಿ, ಸೇಫ್ ಆಗಿರಿ, ನಿಮ್ಮ ಫ್ಯಾಮ್ಲಿ ಜೊತೆ ಖುಷಿಯಾಗಿರಿ ಅಂತ ಹೇಳ್ಕೊತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಮತ್ತೆ ಸಿಗುವ ಒಂದು ಹೊಸ ವ್ಲಾಗ್ನೊಂದಿಗೆ. ಅಲ್ಲಿವರೆಗೆ ಬಾಯ್.